ಆಪರೇಷನ್ ಸಿಂಧೂರದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇನ್ನು ಆಪರೇಷನ್ ಸಿಂಧೂರ ಅನ್ನೋ ಹೆಸರು ಇದೆಯಲ್ಲ, ಅದ್ರ ಬಗ್ಗೆ ಭಾರತೀಯರಿಗೆ ಬಹಳ ಹೆಮ್ಮೆ ಇದೆ. ತಮ್ಮ ಪ್ರೀತಿಯನ್ನ ಮತ್ತು ಸೈನಿಕರಿಗೆ ಅದ್ರ ಬಗ್ಗೆ ಪ್ರೀತಿಯ ಅರ್ಪಣೆಯನ್ನ ಕೂಡ ಆಗಾಗ ತೋರಿಸ್ತಾ ಇರ್ತಾರೆ. ಆಪರೇಷನ್ ಸಿಂಧೂರ ಆದ ಬಳಿಕ ಹುಟ್ಟುವಂತಹ ಹೆಣ್ಣು ಮಕ್ಕಳಿಗೆ ಸಿಂಧೂರ ಅನ್ನೋ ಹೆಸರನ್ನ ಕೂಡ ಇಡೋ ಕೆಲಸ ಎಲ್ಲ ಆಗ್ತಾ ಇದೆ. ಆಸಕ್ತಿ ಜಾಸ್ತಿ ಆಗಿದೆ. ಯುದ್ಧ ಸಮಯದಲ್ಲಿ ಜನಿಸಿದ ಹೆಣ್ಣು ಮಕ್ಕಳಿಗೆ ಸಿಂಧೂರ ಅನ್ನೋ ಹೆಸರನ್ನ ಆಲ್ರೆಡಿ ಇಟ್ಕೊಂಡು ಬರ್ತಾ ಇದ್ದಾರೆ ಜನ. ಮೊನ್ನೆ ಬಿಹಾರದಲ್ಲಿ ನಾವು ನೋಡಿದ್ವಿ. ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ಇಂಥದ್ದೇ ಒಂದು ಎಕ್ಸಾಂಪಲ್ ಕಾಣಿಸ್ತಾ ಇದೆ. ಯುದ್ಧ ನಿಂತರೂ ಪೋಷಕರ ಬಾಯಲ್ಲಿ ಸಿಂಧೂರದ ಹೆಸರು ನಿಂತಿಲ್ಲ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಮಕ್ಕಳಿಗೆ ಸಿಂಧೂರ ಹೆಸರಿಡೋದನ್ನ ಟ್ರೆಂಡ್ ಆಗಿಸ್ಕೊಂಡಿದ್ದಾರೆ. ಸಿಂಧೂರ ಹೆಸರಿಡೋದಕ್ಕೆ ಹೆಮ್ಮೆ ಅನ್ಸುತ್ತೆ ನಮಗೆ ಅಂತ ಪೋಷಕರು ಖುಷಿಯಿಂದ ಹೇಳ್ತಾ ಇದ್ದಾರೆ. ಅವ್ರ ಕಣ್ಗಳಲ್ಲಿ ಆ ಹೆಮ್ಮೆ ಕಾಣಿಸ್ತಾ ಇದೆ. ಸಿಂಧೂರ ಅನ್ನೋದು ಶಕ್ತಿಯ ಸಂಕೇತ. ಮಗಳಿಗೆ ಅದನ್ನ ಇಟ್ಟರೆ ಆಕೆಯು ಸಮಾಜದಲ್ಲಿ ಶಕ್ತಿ ಆಗ್ತಾಳೆ ಅನ್ನುವಂತಹ ಮಹತ್ವಾಕಾಂಕ್ಷೆ ತಾಯಂದರಲ್ಲಿದೆ. ಅನ್ನೋರು ಒಂದು ಮಹಿಳೆಯಾಗಿ ಯುದ್ಧದಲ್ಲಿ ಗೆದ್ದು ಬಂದಿದ್ದಾಳೆ. ಆಪರೇಷನ್ ಸಿಂಧೂರ ಅನ್ನೋದ್ರ ಬಗ್ಗೆ ಅವರು ಸಕ್ಸಸ್ ಆಗಿರೋದ್ರಿಂದ ನಮ್ಮ ಮೊಮ್ಮಗಳು ಹೆಣ್ಮಗಳಾಗಿ ಹುಟ್ಟಿರೋದ್ರಿಂದ ನಮ್ಮ ಮೊಮ್ಮಗಳು ಮುಂದೆ ಒಳ್ಳೆಯದಾಗಲಿ, ಅವಳು ಯುದ್ಧ ಸಮಯದಲ್ಲಿ ಹುಟ್ಟಿರೋದ್ರಿಂದ ಸಿಂಧೂರ ಅಂತಲೇ ಹೆಸರಿಕ್ಕನ ಅವಳು ಧೈರ್ಯವಂತೆ ಆಗಲಿ, ಅವ್ರ ಥರನೇ ಬುದ್ಧಿವಂತೆಯಾಗಿ ಬೆಳೀಲಿ ಅಂತ ಹೇಳ್ತೀವಿ. ಈಗ ಮನೆಯಲ್ಲೆಲ್ಲ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡುವಾಗ ನಾವು ಹೇಳ್ತೀವಿ ಅವ್ರಿಗೆ, ಹಿಂಗಿಕ್ಕನ ಈ ಥರ ಯುದ್ಧದಲ್ಲಿ ಗೆದ್ದು ಬಂದಿರೋದ್ರಿಂದ ಅವ್ರಿಗೋಸ್ಕರ ನಾವು ಇದನ್ನು ಮೊಮ್ಮಗಳಿಗೆ ಸಿಂಧೂರ ಅಂತಲೇ ಹೆಸರು